ಬಿಳಿ ಕೂದಲಾಗಿದೆ ಅಂದರೆ ಪೇಂಟ್ ಹಚ್ಕೊಳ್ರಿ ಅಂತ ಹೇಳ್ತಾನೆ. ಬಿಳಿ ಕೂದಲು ಯಾಕೆ ಬಂದಿದೆ ಅಂತ ಅವನು ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮನ್ನು. ಯಾಕೆಂದರೆ ಪೇಂಟ್ ರೆಡಿಯಾಗಿ ತಂದು ಕೊಟ್ಟಿದ್ದಾನೆ. ಕಪ್ಪಗಿದ್ರೂ ಬೆಳ್ಳಗೆ ಹಾಕ್ಕೊಂಡು ಇಲ್ಲಿ ಪೇಂಟ್ ಹಚ್ಕೊಳ್ಳೋಕೆ ಶುರು ಮಾಡಿದ. ಪೈಲ್ಸ್, ಹೆಮರಾಯ್ಡ್ಸ್, ಫಿಶರ್ಸ್, ಡಿಫ್ರೆಂಟ್ ನೇಮ್ಸ್. ಈ ಆಧುನಿಕತೆ ತಂದು ಕೊಟ್ಟಿರೋ ತೊಂದರೆ ಏನು ಗೊತ್ತಾ? ಅದ್ಭುತವಾದ ಪದ್ಧತಿಗಳನ್ನು ನಿರ್ನಾಮ ಮಾಡಿರೋದು. ಮೋಸ ನಿಮಗೆಲ್ಲ ಆಗಿರೋದು. ಮುಂದಿನ ಪೀಳಿಗೆಗಳಿಗೆ ಈ ಪದ್ಧತಿಗಳು ಇಲ್ಲ ಅನ್ನೋ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ಗೊಂದಲ. ಐ ಕ್ಯಾನ್ ಕ್ಯೂರ್ ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ಕಾನ್ಸ್ಟಿಪೇಟೆಡ್ ವಿದೌಟ್ ಈವನ್ ಸೀಯಿಂಗ್ ದೆಮ್. I can cure thousands of diabetic patients without they coming to me at all. I can cure hundreds of cancer patients. They don't need to see me at all. I can also stabilize HIV patients. They don't need to come to me at all. But the problem doesn't end there. ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಐ ಹೋಪ್ ಮೆನಿ ಆಫ್ ಯು ಆರ್ ಅವೇರ್, ನನ್ನ ಲೆಕ್ಚರ್ಸ್ ಎಲ್ಲ ತುಂಬ ಇದೆ. ತುಂಬ ಜನ ನನಗೀಗ ಫೋನ್ ಮಾಡ್ತಾ ಇದ್ದಾರೆ. ಹಂಡ್ರೆಡ್ಸ್ ಆಫ್ ಕಾಲ್ಸ್ ಐ ಗೆಟ್. ಡಾಕ್ಟ್ರೇ, ನನ್ನ HbA1c 10.5 ಇತ್ತು, ನನಗೆ 6.5 ಆಗಿದೆ. ನನ್ನ ಗ್ಯಾಂಗ್ರೀನ್ ಇತ್ತು, ವಾಸಿಯಾಗಿದೆ. ಕ್ಯಾನ್ಸರ್ ಗಡ್ಡೆ ಇತ್ತು, ವಾಸಿಯಾಗಿದೆ. ಸಾಮೆ ಗಂಜಿ ಕುಡಿದಿದ್ದೀನಿ, ಆರಾಮಾಗಿದ್ದೀನಿ. ಈ ಥರ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್ ಆರ್ ಕಾಲಿಂಗ್ ಆ್ಯಂಡ್ ದೇ ಆರ್ ಗೆಟಿಂಗ್ ಬೆಟರ್. ನೀವೇನೋ ವಾಸಿ ಮಾಡ್ಕೊಂಡಿದ್ದೀರಾ? ಅರ್ಕ ಸಾಮೆ ನವನೆ ತಿಂದು ಏನೋ ಖಾದರ್ ಅಂತ ಅವನು ಹೇಳಿದಾನೆ, ವಾಸಿ ಆಯಿತು. ಮೋಸ ಏನಂದರೆ, ಗ್ಯಾಂಗ್ರೀನ್ ಆದರೆ ಕೊರಲೆ ಅಕ್ಕಿ ತಿನ್ನಿ, ಅರ್ಕ ತಿನ್ನಿ, ನವನೆ ತಿನ್ನಿ, ಸಾಮೆ ತಿನ್ನಿ. ಅದಾದಮೇಲೆ ಮತ್ತೆ ನಾರ್ಮಲ್ ಊಟ ಮಾಡ್ತೀನಿ ಡಾಕ್ಟ್ರೇ. ಅಂದರೆ ಇವು ನಮ್ಮ ಪದ್ಧತಿಗಳು, ಹಳೆ ಸಾಂಪ್ರದಾಯಗಳು, ಅತಿ ವೈಜ್ಞಾನಿಕವಾದಿದ್ವು. ಇನ್ಫ್ಯಾಕ್ಟ್ ತಾಮ್ರದ ಪಾತ್ರೆ, ತಾಮ್ರದ ಶೀಟ್ಗಳನ್ನು ಅಲ್ಲಿ ಇಲ್ಲಿ ಹಾಕಿದ್ರೆ ಈ ಗೋಳು, ಈ ಸೀನೋದು, ಕಣ್ಣು ಉಜ್ಜಿಕೊಳ್ಳೋದು, ಮೂಗು ಕಟ್ಟೋದು, ಅಡಿನಾಯ್ಡ್ಸ್ ಆಗಿದೆ ಅದನ್ನು ತೆಗೆದು ಬಿಡೋಣ, ಟಾನ್ಸಿಲ್ಸ್ ಆಗಿದೆ ತೆಗೆದು ಬಿಡೋಣ. ಆ ಪ್ಲಾಸ್ಟಿಕ್ ಶೀಟು ಹೀಟಿಗೆ ತಂದು ನೀವು ಆ ಕಡೆ ಹೋದರೆ ಸಾಕು, ನಿಮಗೆ ಕ್ಯಾನ್ಸರ್ ಗಡ್ಡೆಗಳು ಬರ್ಬೋದು. ಅಷ್ಟು ಅವೈಜ್ಞಾನಿಕವಾಗಿ ನಾವು ನಮ್ಮ ಜೀವನವನ್ನು ಕಳೆದ 40-50 ವರ್ಷಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ.